ಕೊಟ್ಟರು ಸರ್ಕಾರವನ್ನ, ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿಗಳನ್ನ ಅಥವಾ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಹೇಳಿ ಅಂತ ಹೇಳಿ. ಆ ಪ್ರಯತ್ನ ಮಾಡೇ ಇಲ್ವಾ ಕಾಂತಕುಮಾರ್ ಅವರೇ? ನೀವು ಏನಾಗಿದೆ ಅಂತಂದ್ರೆ, ನಮ್ಮ ಸಮಸ್ಯೆಗಳನ್ನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೇಕಂತಂದ್ರೆ ಕೋರ್ಟ್ ಆರ್ಡರ್ ತಗೊಂಡ್ಬರ್ಬೇಕು. ಏನ್ ಹೇಳಿ, ಪ್ರತಿಭಟನೆ ಮಾಡಬಾರ್ದು ಅಂತ ಅನ್ನೋ ಟೈಮಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ಧಾರವಾಡದಲ್ಲಿ ಕೋರ್ಟ್ ಆರ್ಡರ್ ತಗೊಂಡ್ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ. ಆದ್ರೆ ಅಟ್ ಪ್ರೆಸೆಂಟ್ ನಾವು ಆಲ್ರೆಡಿ ಒಂದ್ಸತಿ ಡಿ ಕೆ ಶಿವಕುಮಾರ್ ಸರ್ಗೆ ಮನವಿ ಮಾಡ್ಕೊಂಡಿದೀವಿ. ಮತ್ತೆ ಸಾಕಷ್ಟು ಬಾರಿ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರೆ ಅಲ್ಲಿರೋಂತ PA ಇರ್ಬೋದು, PS ಇರ್ಬೋದು, ಯಾರು ಅವಕಾಶನೇ ಮಾಡ್ಕೊಡಲ್ಲ. ಮುಖ್ಯಮಂತ್ರಿಗಳನ್ನ ರೀಚ್ ಮಾಡೋದು ಕಷ್ಟ ಜನಜಿ ಅಥವಾ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಿದ್ದೀರಾ? ಅವ್ರ ಮನೆ ಹತ್ರ ಹೆಂಗಿರುತ್ತಂತಂದ್ರೆ 100 ಮೀಟರ್ ಆ ಕಡೆ ಈ ಕಡೆ ಲಾಸ್ಟ್ ಒಂದು 4 ಇದ್ರಲ್ಲೂ ಎಂಡ್ ಅಲ್ಲಿ ಕಾರ್ನರ್ ಅಲ್ಲಿ ಫುಲ್ ಬ್ಯಾರಿಕೇಡ್. ಜನಸಂಪರ್ಕಕ್ಕೆ ಅಂತಾನೆ ಸಪರೇಟ್ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ. ಯಾರು MLA ಇರ್ತಾರೆ, ಯಾರು ಮಿನಿಸ್ಟರ್ಸ್ ಇರ್ತಾರೆ ಅವ್ರಿಗಷ್ಟೇ ಅವಕಾಶ. ಇನ್ನೊಂದು ಹೊರಗಡೆಯಿಂದ ಬೇರೆ ಸ್ಟೇಟ್ ಇಂದ ಬರ್ತಾರಲ್ಲ, ಅವ್ರೇನ ಫುಲ್ ರಿಚ್ ಕಾರ್, ಒಳ್ಳೆ ಕಾರಲ್ಲಿ, ಒಳ್ಳೆ ಅಂದ್ರೆ ಐಷಾರಾಮಿ ಜೀವನ ನಡೆಸ್ಕೊಂಡು ಅವ್ರ ಹತ್ರ ಏನಾದ್ರು ಟೆಂಡರ್ ಇತ್ತಂತಂದ್ರೆ ಮಾತ್ರ, ಏನಾದ್ರು ಕೆಲಸ ಇದ್ರೆ ಮಾತ್ರ ಅಂತವ್ರಿಗೆ ಡೈರೆಕ್ಟ್ ಎಂಟ್ರಿ ಇದೆ. ಇವತ್ತು ಕರ್ನಾಟಕದಲ್ಲಿ ಇರೋಂತ ವಿದ್ಯಾರ್ಥಿ ಲೀಡರ್ಸ್ ಇರ್ಬೋದು, ಫಾರ್ಮರ್ ಲೀಡರ್ಸ್ ನೀವು ನೋಡಿ, ಆ ಒಂದು ರೈತರನ್ನ ಯಾವ ರೀತಿ ನಿಂತ್ಕೊಂತಾರಂತ, ಏನೋ ಒಂದು ಸ್ಲೇವ್ ತರ ಎಲ್ಲೋ ನಿಂತ್ಕೊಬೇಕು, ಮನ್ವಿ ಹಿಂಗಿಸ್ಕೊಬೇಕು, ಈ ರೀತಿ ಪರಿಸ್ಥಿತಿ ಇದೆ. ಬಾಡಿ ಲ್ಯಾಂಗ್ವೇಜ್, ರಿಯಾಕ್ಷನ್ ಗಳನ್ನ ಜಡ್ಜ್ ಮಾಡೋದು ಬೇಡ, ಬಟ್ ನಿಮಗೆ ರೀಚಬಲ್ ಅಲ್ಲ ಅಂತ ಹೇಳಿದ್ರೆ ಅದನ್ನ ಕೊಡಬೇಕು. ಇಲ್ಲ ಮೇಡಮ್, ಒಂದು ನಿಮಿಷ ಮಾತಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ದಯವಿಟ್ಟು ವೆಯ್ಟ್ ಮಾಡಿ, ನೀವು ಉತ್ತರ ಕೊಡ್ತೀರಿ. ಪ್ಲೀಸ್ ವೆಯ್ಟ್. ಮುಖ್ಯಮಂತ್ರಿಗಳು ಒಳಗೊಂಡಂತೆ ಪ್ರತಿಯೊಬ್ಬರು ವಿಧಾನಸೌಧದಲ್ಲಿ ಲಭ್ಯರಿದ್ದಾರೆ. ಓಕೆ, ಸೊ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರತಿದಿನ ಸಿಗ್ತಾರೆ. ಇಂದಿನ ಸಿದ್ದರಾಮಯ್ಯನವರು ಜನತಾ ದರ್ಶನ ಮಾಡ್ತಾ ಇದ್ರು. ಜನತಾ ದರ್ಶನ ಮಾಡುವಾಗ ಸಾವಿರಾರು ಜನ ಬರ್ತಾ ಇದ್ರು. ಸಾವಿರಾರು ಜನರ ಸಮಸ್ಯೆಯನ್ನು ಆಲಿಸತಕ್ಕಂಥ ಸಿದ್ದರಾಮಯ್ಯನವರು, ಸಾವಿರಾರು ಜನರ ಸಮಸ್ಯೆಯನ್ನು ಆಲಿಸತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ವಿದ್ಯಾರ್ಥಿಗಳ ಸುಳ್ಳು ಹೇಳುವುದನ್ನು ನಮ್ಮ ವಿರೋಧ ಪಕ್ಷ ಸ್ಟಾಪ್ ಮಾಡಬೇಕು. ಮಾನ್ಯ ಸಿದ್ದರಾಮಯ್ಯ ಕೇಳಿಸ್ಕೊಳ್ಳಿಲ್ಲ. ಹೇಳಿದೀನಿ, ನೀವು ಅದನ್ನ ಅಪ್ರಿಶಿಯೇಟ್ ಮಾಡ್ತಿದ್ದೀನಿ. ಸಮಸ್ಯೆಯಲ್ಲಿರುವ ವಿದ್ಯಾರ್ಥಿಗಳು ಜನತಾ ದರ್ಶನದಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು. ಜನತಾ ದರ್ಶನದಲ್ಲಿ ನಿಂತ್ಕೊಳ್ಳಿ. ನಿಮ್ಗೆ ಅದೃಷ್ಟ ಇದ್ರೆ ನಿಮ್ ಟೋಕನ್ ಬರುತ್ತೆ. ನೀವೇ ಕೊಟ್ಟಿದ್ದ ಸರ್ಕಾರವನ್ನ, ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿಗಳನ್ನ ಅಥವಾ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನ, ನಿಮ್ಮ ಸಮಸ್ಯೆಗಳನ್ನ ಹೇಳಿ ಅಂತ ಹೇಳಿ. ಆ ಪ್ರಯತ್ನ ಮಾಡೇ ಇಲ್ವಾ ಕಾಂತಕುಮಾರ್ ಅವರೇ? ನೀವು ಏನಾಗಿದೆ ಅಂತಂದ್ರೆ, ನಮ್ಮ ಸಮಸ್ಯೆಗಳನ್ನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೇಕಂತಂದ್ರೆ ಕೋರ್ಟ್ ಆರ್ಡರ್ ತಗೊಂಡ್ಬರ್ಬೇಕು. ಏನ್ ಹೇಳಿ, ಪ್ರತಿಭಟನೆ ಮಾಡಬಾರ್ದು ಅಂತ ಅನ್ನೋ ಟೈಮಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ಧಾರವಾಡದಲ್ಲಿ ಕೋರ್ಟ್ ಆರ್ಡರ್ ತಗೊಂಡ್ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ. ಆದ್ರೆ ಅಟ್ ಪ್ರೆಸೆಂಟ್ ನಾವು ಆಲ್ರೆಡಿ ಒಂದ್ಸತಿ ಡಿ ಕೆ ಶಿವಕುಮಾರ್ ಸರ್ಗೆ ಮನವಿ ಮಾಡ್ಕೊಂಡಿದೀವಿ. ಮತ್ತೆ ಸಾಕಷ್ಟು ಬಾರಿ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರೆ ಅಲ್ಲಿರೋಂತ PA ಇರ್ಬೋದು, PS ಇರ್ಬೋದು, ಯಾರು ಅವಕಾಶನೇ ಮಾಡ್ಕೊಡಲ್ಲ. ಮುಖ್ಯಮಂತ್ರಿಗಳನ್ನ ರೀಚ್ ಮಾಡೋದು ಕಷ್ಟ ಜನಜಿ ಅಥವಾ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಿದ್ದೀರಾ? ಅವ್ರ ಮನೆ ಹತ್ರ ಹೆಂಗಿರುತ್ತಂತಂದ್ರೆ 100 ಮೀಟರ್ ಆ ಕಡೆ ಈ ಕಡೆ ಲಾಸ್ಟ್ ಒಂದು 4 ಇದ್ರಲ್ಲೂ ಎಂಡ್ ಅಲ್ಲಿ ಕಾರ್ನರ್ ಅಲ್ಲಿ ಫುಲ್ ಬ್ಯಾರಿಕೇಡ್. ಜನಸಂಪರ್ಕಕ್ಕೆ ಅಂತಾನೆ ಸಪರೇಟ್ ಮಿನಿಸ್ಟ್ರಿ ಮಾಡ್ತಾ ಇದ್ದಾರೆ. ಯಾರು MLA ಇರ್ತಾರೆ, ಯಾರು ಮಿನಿಸ್ಟರ್ಸ್ ಇರ್ತಾರೆ ಅವ್ರಿಗಷ್ಟೇ ಅವಕಾಶ. ಇನ್ನೊಂದು ಹೊರಗಡೆಯಿಂದ ಬೇರೆ ಸ್ಟೇಟ್ ಇಂದ ಬರ್ತಾರಲ್ಲ, ಅವ್ರೇನ ಫುಲ್ ರಿಚ್ ಕಾರ್, ಒಳ್ಳೆ ಕಾರಲ್ಲಿ, ಒಳ್ಳೆ ಅಂದ್ರೆ ಐಷಾರಾಮಿ ಜೀವನ ನಡೆಸ್ಕೊಂಡು ಅವ್ರ ಹತ್ರ ಏನಾದ್ರು ಟೆಂಡರ್ ಇತ್ತಂತಂದ್ರೆ ಮಾತ್ರ, ಏನಾದ್ರು ಕೆಲಸ ಇದ್ರೆ ಮಾತ್ರ ಅಂತವ್ರಿಗೆ ಡೈರೆಕ್ಟ್ ಎಂಟ್ರಿ ಇದೆ. ಇವತ್ತು ಕರ್ನಾಟಕದಲ್ಲಿ ಇರೋಂತ ವಿದ್ಯಾರ್ಥಿ ಲೀಡರ್ಸ್ ಇರ್ಬೋದು, ಫಾರ್ಮರ್ ಲೀಡರ್ಸ್ ನೀವು ನೋಡಿ, ಆ ಒಂದು ರೈತರನ್ನ ಯಾವ ರೀತಿ ನಿಂತ್ಕೊಂತಾರಂತ, ಏನೋ ಒಂದು ಸ್ಲೇವ್ ತರ ಎಲ್ಲೋ ನಿಂತ್ಕೊಬೇಕು, ಮನ್ವಿ ಹಿಂಗಿಸ್ಕೊಬೇಕು, ಈ ರೀತಿ ಪರಿಸ್ಥಿತಿ ಇದೆ. ಬಾಡಿ ಲ್ಯಾಂಗ್ವೇಜ್, ರಿಯಾಕ್ಷನ್ ಗಳನ್ನ ಜಡ್ಜ್ ಮಾಡೋದು ಬೇಡ, ಬಟ್ ನಿಮಗೆ ರೀಚಬಲ್ ಅಲ್ಲ ಅಂತ ಹೇಳಿದ್ರೆ ಅದನ್ನ ಕೊಡಬೇಕು. ಇಲ್ಲ ಮೇಡಮ್, ಒಂದು ನಿಮಿಷ ಮಾತಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ದಯವಿಟ್ಟು ವೆಯ್ಟ್ ಮಾಡಿ, ನೀವು ಉತ್ತರ ಕೊಡ್ತೀರಿ. ಪ್ಲೀಸ್ ವೆಯ್ಟ್. ಮುಖ್ಯಮಂತ್ರಿಗಳು
ಆಗತ್ತೆ. ಪ್ರತಿಯೊಬ್ಬರು ವಿಧಾನಸೌಧದಲ್ಲಿ ಲಭ್ಯರಿದ್ದಾರೆ. ಓಕೆ, ಸೊ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರತಿದಿನ ಸಿಗ್ತಾರೆ. ಇಂದಿನ ಸಿದ್ದರಾಮಯ್ಯನವರು ಜನತಾ ದರ್ಶನ ಮಾಡ್ತಾ ಇದ್ರು. ಜನತಾ ದರ್ಶನ ಮಾಡುವಾಗ ಸಾವಿರಾರು ಜನ ಬರ್ತಾ ಇದ್ರು. ಸಾವಿರಾರು ಜನರ ಸಮಸ್ಯೆಯನ್ನು ಆಲಿಸತಕ್ಕಂಥ ಸಿದ್ದರಾಮಯ್ಯನವರು ಸಾವಿರಾರು ಜನರ ಸಮಸ್ಯೆಯನ್ನು ಆಲಿಸತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ವಿದ್ಯಾರ್ಥಿಗಳ ಕ್ವಶನ್ ಕೇಳಿದಾಗ ಸುಳ್ಳು ಹೇಳುವುದನ್ನು ನಮ್ಮ ವಿರೋಧ ಪಕ್ಷ ಸ್ಟಾಪ್ ಮಾಡಬೇಕು. ಸೊ ಮಾನ್ಯ ಉಪಮುಖ್ಯಮಂತ್ರಿ ಕೇಳಿಸ್ಕೊಳ್ಳಿಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ, ಕರೆಕ್ಟ್ ಆಗಿ ಹೇಳಿದೀನಿ ನೀವು, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತಿದ್ದೀನಿ. ಸಮಸ್ಯೆಯಲ್ಲಿರುವ ವಿದ್ಯಾರ್ಥಿಗಳು ಜನತಾ ದರ್ಶನದಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಬೇಕು. ಜನತಾ ದರ್ಶನದಲ್ಲಿ ನಿಂತ್ಕೊಳ್ಳಿ. ನಿಮ್ಗೆ ಅದೃಷ್ಟ ಇದ್ರೆ ನಿಮ್ ಟೋಕನ್ ಬರುತ್ತೆ. ನೀವೇ ಕೊಟ್ಟಿದ್ದ ಜನಸಾಮಾನ್ಯರಿಗೆ ಸಿಗ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸಿಗೋಲ್ಲ. ಸುಳ್ಳು ಆರೋಪವನ್ನು ಮಾಡುವುದನ್ನು